ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 13ರ ಆ್ಯಕ್ಷನ್ ಡೇಟ್ ಪ್ರಕಟವಾಗಿದೆ. ಹೌದು ಫ್ರೆಂಡ್ಸ್, ಹಾಗಾದರೆ ಪ್ರೊ ಕಬಡ್ಡಿ ಸೀಸನ್ 13ರ ಆ್ಯಕ್ಷನ್ ಯಾವಾಗ ನಡೆಯುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಫ್ರೆಂಡ್ಸ್ IPL 2026 ಮುಕ್ತಾಯ ಆಗಿದೆ. ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಾ ಇರೋದು ಪ್ರೊ ಕಬಡ್ಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬೇಗನೆ ಸ್ಟಾರ್ಟ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಈಗಾಗಲೇ ಪ್ರೊ ಕಬಡ್ಡಿ ಆ್ಯಕ್ಷನ್ ಡೇಟ್ ಯಾವಾಗ ಅಂದರೆ ಅದು ಅಕ್ಟೋಬರ್ ತಿಂಗಳಿನಲ್ಲಿ ಮಿಡಲ್ನಲ್ಲಿ ನಡೆಯುತ್ತೆ ಅಂತೆ. ಅಕ್ಟೋಬರ್ 15ನೇ ತಾರೀಕು 14ನೇ ತಾರೀಕಿನಲ್ಲೂ ನಡೆಯಬಹುದು ಅಂತ ಅಪ್ಡೇಟ್ ಬಂದಿದೆ. ಇದು ಕನ್ಫರ್ಮ್ ಇಲ್ಲ, ಒಟ್ಟು ಅಕ್ಟೋಬರ್ನ ತಿಂಗಳಲ್ಲಿ ನಡೆಯೋದು ಕನ್ಫರ್ಮ್. ಈಗಾಗಲೇ ಆಗಸ್ಟ್ನಲ್ಲಿ ಪ್ರೊ ಕಬಡ್ಡಿ ಸೀಸನ್ 13ರ ಆ್ಯಕ್ಷನ್ ನಡೆಯಬೇಕಾಗಿತ್ತು, ಆದರೆ ನಡೆದಿಲ್ಲ. ಯಾಕಂದರೆ ಈ ಸೀಸನ್ 13ನೇ ಸೀಸನನ್ನು ಪ್ರೊ ಕಬಡ್ಡಿ ಕಡೆಯವರು ತುಂಬ ಇಂಟ್ರೆಸ್ಟಿಂಗ್ ಆಗಿ ತರ್ತಾ ಇದ್ದಾರೆ. ಅಂದರೆ ಟೈಮ್ ಟೇಬಲನ್ನು ಸ್ವಲ್ಪ ಬದಲಾವಣೆಯಲ್ಲಿ ತರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪ್ರೊ ಕಬಡ್ಡಿ ಸೀಸನ್ 13ರ ಆ್ಯಕ್ಷನನ್ನು ಮುಂದೂಡಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಡೇಟ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಅಂದರೆ ಡಿಸೆಂಬರ್ ಎಂಡಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ನೋಡೋಣ ನಮ್ಮ ಬೆಂಗಳೂರು ಬುಲ್ಸ್ ಈ ಸೀಸನ್ನಲ್ಲಿ ಯಾವೆಲ್ಲ ಪ್ಲೇಯರ್ಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ. ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ಈ ಸೀಸನ್ನಲ್ಲಿ ಗೆಲ್ಲುತ್ತೆ ಅಂತ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಅಂತ ಕಮೆಂಟ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹೋದ ಸೀಸನಲ್ಲೂ ಕೂಡ ಸಖತ್ತಾಗಿ ಆಡಿತ್ತು. ಆದರೆ ನಮಗೆ ಸ್ಟಾರ್ ಪ್ಲೇಯರ್ಗಳಾದ ಆಕಾಶ್ ಸಿಂಧೇತಿ ಬರೋಬ್ಬರಿ ಆಟವನ್ನು ಆಡಲಿಲ್ಲ. ಈ ಸಲ ಪ್ರೊ ಕಬಡ್ಡಿ ಸೀಸನ್ 13ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಉತ್ತಮವಾದ ಆಟಗಾರರನ್ನು ಖರೀದಿ ಮಾಡಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡಲಿ ಅಂತ ನಾವು ಆಶಿಸೋಣ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.